ಶರಣ್ ರೀ ನಮ್ಮ ಸಾವ್ಕಾರ ಮಂದಿಗೆ ಇದ್ರೊಳಗೆ ಹೌದು ನಾನು ರಾಧನಪ್ಪನ ಕ್ಯಾರೆಕ್ಟರ್ ಚೇಂಜ್ ಮಾಡೀನಿ. ಯಾಕಂದ್ರೆ ನಾನು ಪೇಷಂಟ್ ಥರ ತೋರಿಸ್ಬೇಕಿತ್ತು. ಅದ್ರೊಳಗೆ ಆ ಕ್ಯಾರೆಕ್ಟ್ರ್ ಪೇಷಂಟ್ ಥರ ಇರಲಿಲ್ಲ. ನಾನು ಅದು ಸ್ಕಾರ್ಪ್ ಅಥವಾ ಏನೇ ಹಾಕಿದ್ರು ಅದು ಪೇಷಂಟ್ ಥರ ಕಾಣ್ತಿರ್ಲಿಲ್ಲ. ಅದಕ್ಕೋಸ್ಕರ ಕ್ಯಾರೆಕ್ಟರ್ ಚೇಂಜ್ ಮಾಡಿದೆ. ಅದು ಒಂದು ಬಿಟ್ಟರೆ ನಾನು ಇನ್ನೇನು ಚೇಂಜಸ್ ಮಾಡಿಲ್ಲ ಇದ್ರೊಳಗೆ. ಇದೀಗ ಬರ್ತಾ ಇರೋದು ಹಿಂದೆ ಅಂದ್ರೆ ಈಗ ಇಲ್ಲಿ ವೈಟ್ ಜುಬ್ಬ ಹಾಕೊಂಡು ಕೂತಾನಲ್ಲ, ಈತ ರಾಧಾರಪ್ಪ. ಈಗ ಹಂಗಾಗ್ಯಾರ ವಯಸ್ಸಾದ್ಮೇಲೆ. ಆಮೇಲೆ ಇನ್ನೊಬ್ರು ಕೇಳಿದ್ರು, ರಾಧಾ ದೊಡ್ಡಕ್ಕೆ ಹೆಂಗೆ ಆಗ್ತಾಳೆ, ಫಸ್ಟ್ ಮದುವೆ ಆಗೈತಂದ್ರೆ ಮತ್ತು ಶಿವಾನಿ ದೊಡ್ಡಕ್ಕೆ ಆಗ್ಬೇಕಲ್ಲ ಅಂತಂದ್ರಿ. ಅದಕ್ಕೆ ರೀಸನ್ ಐತಿ ಏನು ಅಂತ ನಾನು ಅದನ್ನು ಸ್ಟೋರಿ ಅದು ಕತೆ ಐತಿ ಫ್ಲ್ಯಾಶ್ ಬ್ಯಾಕ್ ಒಳಗೆ, ಅದಕ್ಕೋಸ್ಕರ ಆ ಥರ ತೋರಿಸೀನಿ. ಎಲ್ಲ ಡೌಟು ಕ್ಲಿಯರ್ ಆಯಿತು ಅನ್ಕೋತೀನಿ. ಈಗ ಆರಾಮಿದ್ದಾಗ ರಾಧಾರಪ್ಪ ಹಿಂಗಿರ್ತಾನೆ. ಆಮೇಲೆ ಏನು ಅದು ಏನಾಗಿ ಆ ಥರ ಪೇಷಂಟ್ ಥರ ಆಗ್ಯಾನ ಅನ್ನೋದು ಕತೆ ಇರೋದು. ದಯವಿಟ್ಟು ನೋಡಿರಿ. ಓಹ್ ಪುಣ್ಯಕ್ಕೆ ಅಪ್ಪ ಅಣ್ಣ ಯಾರೂ ಇಲ್ಲ, ಚಲೋ ಆಯ್ತು. ಇವರಷ್ಟೇ ಅದಾರ ರೀ. ಅವರ ಬರ್ರಿ ಬರ್ರಿ ಒಳ ಬರ್ರಿ. ಅಪ್ಪರು ಮತ್ತು ಅಣ್ಣರು ಚಕಡೆ ಗೋದಾಮಿಗೆ ಹೋಗ್ಕಿನಂತ ಗೋದಾಮಿಗೆ ಹೋದ್ರಿ. ಬರ್ರಿ ಒಳ ಬರ್ರಿ. ನಂಗದು ಗೊತ್ತು, ಅಪ್ಪ ಅಣ್ಣ ಇಬ್ಬರು ಇಲ್ಲ ಅಂತ ಹೇಳಿ ನಿಮ್ಮ ಹತ್ರನೇ ಮಾತಾಡಬೇಕು ಅಂತ ಬಂದೆ. ಹೌದು ರೀ. ಇಲ್ಲಿ ಅಂಗಡ್ಯಾಗ ಆಳು ಮಕ್ಕಳು ಭಾಳ ಮಂದಿ ಇದಾರೆ, ಮಾತಾಡೋದಾಗೋದಿಲ್ಲ. ಅಲ್ಲೇ ಬರ್ತಿದ್ನಲ್ಲ ನಾವು ದಿನ ಸಿಗೋ ಜಾಗಕ್ಕೆ. ಅಲ್ಲಿ ಬರೋಕ್ಕಾಗಲ್ಲ. ಈಗ ಅವಾಗ ಏನೇನೋ ಸುಳ್ಳು ಹೇಳಿ ಬಂದೀನಿ. ಅವ್ವ ಅತ್ತಿಗೆಮ್ಮ ಎಲ್ಲ ಅದ ಗುಡಿಗೆ ಹೋಗ್ಯಾರ, ಅದಕ್ಕೆ ಇಲ್ಲಿಗೆ ಬಂದೆ. ನಾನು ಆಳು ಮಕ್ಕಳಿಗೆ ಏನಾರು ಹೇಳಿ ಕಳಿಸ್ತೀನಿ. ಅವ್ರಿಗೆ ಸದ್ಯಕ್ಕಂಕರು ಯಾರೂ ಬರಲ್ಲ ತಗೊಳ್ಳಿ. ಏನಂದ್ರೆ ಮನ್ಯಾಗ ಮದುವೆ ಆಗು ಅಂತ ನನಗೆ ಭಾಳ ಅಂದ್ರೆ ಭಾಳ ಹೇಳಕತ್ತಾರ. ನಂಗೆ ನಿಮ್ಮನ್ನು ಬಿಟ್ಟು ಬೇರೆ ಯಾರನ್ನೂ ನಿಮ್ಮನ್ನು ಪ್ರೀತಿ ಮಾಡೀನಿ, ಮತ್ತು ನಂಗೆ ಆಗಲ್ಲ ಬೇರೆ ಯಾರನ್ನೂ ಮದುವೆ ಅವ್ರನ್ನ ಪ್ರೀತಿ ಮಾಡೋಕೆ. ಬಂದು ಹೆಣ್ಣು ಕೇಳ್ರಿ, ನಿಮ್ಮವ್ವ ನಿಮ್ಮಪ್ಪನ ಕರ್ಕೊಂಡು ಬಂದು. ಹೆಣ್ಣು ಕೇಳಲ್ಲ, ನೀವು ತಿಳ್ಕೊಂಡಷ್ಟು ಸುಲಭಿಲ್ರಿ ಅವರ. ಅಯ್ಯೋ ಯಾರು ಇಲ್ಲೀಗ, ಯಾಕೆ ಅವರ ಅಂತೀರಿ? ಸರೋಜಿ ಅಂತ ಕರಿತೀರಲ್ಲ, ಸರೋಜಿ ಅಂತಲೇ ಕರೀರಿ. ಹಾಂ ಅಂದ್ರೆ ಈಗ ನಾನು ನಿಮ್ಮ ದೊಡ್ಡಣ್ಣರ ಹತ್ರ ನಿಮ್ಮ ಅಪ್ಪರ ಹತ್ರ ಬಂದು ಹೆಂಗೆ ಮಾತಾಡ್ಬೋದು? ಯಪ್ಪ, ಸಣ್ಣಪ್ಪರ ಹತ್ರ ಮಾತಾಡೋದು ಭಾಳ ಕಷ್ಟ ಐತಿ. ಅಂದ್ರೆ ನೀವು ನನ್ನ ಪ್ರೀತಿ ಮಾಡೇ ಇಲ್ಲ? ನನ್ನ ಮೇಲೆ ನಿಮಗೆ ಮನಸ್ಸಿಲ್ಲ ಇಲ್ಲ? ಇಲ್ಲ ಹಂಗಲ್ಲ, ನಾನು ನಿನ್ನನ್ನು ಭಾಳ ಪ್ರೀತಿ ಮಾಡೀನಿ. ನೀ ಇಲ್ದ ನಾನು ನನ್ನ ಬದುಕನ್ನ ಅದನ್ನು ನಾನು ಕಲ್ಪನೆನೂ ಮಾಡ್ಕೊಳಕ್ಕೆ ತಯಾರಿಲ್ಲ. ಏನಾರ ಹೇಳಿ ನೀನ ಒಪ್ಪಿಸ್ತೇನೋ? ಒಂದು ಮಾತು ನಿಮ್ಮ ಅಪ್ಪಾಜಿಗೆ ಹೇಳಿಟ್ಟಿರು, ಅಂದ್ರೆ ನಂಗೆ ಧೈರ್ಯ ಬರ್ತೈತಿ. ಹೆಂಗೈತಿ ವಾತಾವರಣ ಅಂತ ಗೊತ್ತಾಯ್ತು ಅಂದ್ರೆ ನಾನು ನಮ್ಮವ್ವ ನಮ್ಮಪ್ಪನ ಕರ್ಕೊಂಡು ಬರ್ತೀನಿ. ಅದಕ್ಕೆ. ಹೌದಾ, ಸರಿ, ನಾನು ನಮ್ಮವ್ಗೆ ವಿಷಯ ಹೇಳ್ತೀನಿ, ನೋಡೋಣ. ಜಾತಿ ಅಂತರೂ ಒಂದೈತಿ, ಹಾಗಾಗಿ ನಮ್ಮಿಬ್ಬರನ್ನು ಮದುವೆ ಆಗಕ್ಕೆ ಹ್ಞೂ ಅನ್ಬೋದು ಅನ್ನೋದು ಒಂದೇ ಆಸೆ. ಆದರೆ ನನಗೆ ಅಂತಸ್ತಿಲ್ಲ, ನನಗೆ ಆಸ್ತಿ ಇಲ್ಲ. ನಿಮ್ಮ ಯಾಣೆ ಅಣ್ಣಗೆ ಆಸ್ತಿ ಅಂತಸ್ತು ಸಮಾಜದಾಗ ಒಂದು ಗೌರವ ಅದ ಮುಖ್ಯ ಅಂತಾನ. ಮತ್ತು ಈಗ ನೀವು ಎಲ್ಲ ಇಲ್ಲ ಅಂತ ಗೊತ್ತಿದ್ದು ನಾನು ನಿಮ್ಮನ್ನು ಪ್ರೀತಿ ಮಾಡಿನಲ್ಲ, ನಾನು ನಿಮ್ಮ ಜೊತೆಗೆ ಇರೋದಂದಮೇಲೆ ಅದೆಲ್ಲ ನನಗೆ ಮುಖ್ಯ ಅಲ್ಲ. ಏನಾರ ಮಾಡಿ ಒಪ್ಪಿಸ್ಬೇಕಷ್ಟ, ಬೇರೆ ದಾರಿ ಇಲ್ಲ. ಸರಿ, ಹೊತ್ತಾಗುತ್ತೆ, ನಾ ಬರ್ತೀನಿ. ಸರಿ ಆಯಿತು, ಹೋಗ್ಬಾ, ಹುಷಾರು. ಹಗ್ಲ ಮುಗ್ಲ ಇಲ್ಲಿ ಬರೋಕೆ ಹೋಗ್ಬೇಡ. ಅನುಮಾನ ಬಂತು ಅಂದ್ರೆ ಸುಮ್ಮನೆ ಎಲ್ಲದು ವಜ್ಜಾಗುತ್ತೆ. ಮೊದಲು ಮನ್ಯಾಗ ಮಾತಾಡು. ಸರಿ ಆಯಿತು. ಅದು ನಮ್ಮ ಸರೋಜನ ಸೌಕರ್ಯ ಅಲ್ರಿ? ನಮ್ಮ ಸರೋಜ ಏನಾರು ಅಂಗಡಿ ಬಂದಿದ್ಲನೆ? ಹ್ಞೂ ರೀ, ಬಂದಿದ್ರಿ. ಅಂದ್ರೆ ಅವ್ರು ಏನೋ ತೊಗೊಳಕ್ಕೆ ಬಂದಿದ್ರಂತ್ರಿ ಸ್ಟೇಷನರಿ ಅಂಗಡಿಗೆ. ಅದಕ್ಕೆ ನೀವು ಮತ್ತು ಅಪ್ಪರದಿರೇನ ಅಂತಂದು ನೋಡಕ್ಕಂತ ಬಂದ್ರಿ. ಹಂಗಾಗಿ ಬಂದಿದ್ರಿ. ನಿಮ್ಮನ್ನು ಕೇಳೇ ಹೋದ್ರಿ ನೋಡ್ರಿ. ಕರೀಲನ್ರಿ ಅವ್ರನ್ನ? ಬೇಡ, ಅದ ನನಗೆ ಅನುಮಾನ ಬಂತ, ಅದಕ್ಕೆ ಕೇಳಿದೆ ನಮ್ಮ ಸರೋಜ ಏನೋ ಬಂದಿದ್ಲನ ಅಂತಂದು. ಆತಾಯ್ತು. ಎಲ್ಲ ಎಷ್ಟೆಷ್ಟು ಮುಟ್ಟಿ ಬಂದವಂತ ಬರ್ಕೊಂಡ್ರಿರಲ್ಲ? ಹ್ಞೂ ರೀ, ಎಲ್ಲ ಲೆಕ್ಕ ಬರ್ದಿಟ್ಟೀನಿ ರೀ. ಆತ ಈಗ ನಡೀರಿ. ಅಲ್ಲಿ ಅಪ್ಪರದಾರ, ಆ ಗೌಡೌನ್ಯಾಗ ಎಷ್ಟೆಷ್ಟು ಮೂಟೆ ಅದಾವೆ, ಅಕ್ಕಿ ಮೂಟೆ ಎಷ್ಟು ಅದಾವು, ಆಮೇಲೆ ಕಾಳು ಅವೆಲ್ಲ ಏನೇನೈತಿ ಎಲ್ಲದು ಒಂದು ಲೆಕ್ಕ ಬರ್ದು ನಂಗೆ ಚಂದಾಗ ಬರ್ದು ನನಗೆ ಲೈನ್ ಹಾಕಿ ಬರಿಬೇಕು ನೋಡ್ರಿ. ಹೋದ್ ಸರಿ ಹಂಗೆ ಎಲ್ಲ ಕಲಮಲ ಮಾಡಿ ಕೊಡಂಗಿಲ್ಲ ಲೆಕ್ಕನ. ಅರ್ಥ ಆತಾ? ಹ್ಞೂ ರೀ ಅಪ್ಪರ, ಅರ್ಥ ಆತ್ರಿ. ನಾ ಒಂದಿಷ್ಟು ಮನೆಗೆ ಹೋಗಿ ಬರ್ತೀನಿ, ಅಂಗಡಿ ಕಡೆ ಹುಷಾರು. ಹ್ಞೂ ರೀ ಅಪ್ಪರ. ರಂಗವ ಅಲ್ಲ, ಇವನೊಂದಿಟ್ಟು ಚಂದಾಗ ಒಣಾಕ್ಬಾರ್ದನ? ಈಗ ಬ್ಯಾಸ್ಗಿಗಾಲ ಚಂದಾಗ ಕಳಕಳ ಅಂತ ಒಣಗಿದ್ ಬಂದ್ರೆ ನಮಗೆ ವರ್ಷ ಅಂಗಡ್ಲೆ ಇಟ್ಕೊಂಡು ತಿನ್ನಕ್ಕೆ ಬರ್ತೈತಿ. ಎಂತಕ್ಕಿದೆಯಾ ನೀನು? ಅದನ್ನ ಮುಗಿಸಿ ಬಂದು ಒಂದಿವ್ಸ ಈಚೆ ಕಡೆ ಇಡು ಹಾಕ. ಅವನು
ಆ ಶಾವಿಗೆ ಆಮೇಲೆ ಈ ವರ್ಷ ಮಾಡಕ್ಕೆ ಆಗೋದಿಲ್ಲ ನನಗೆ. ಮತ್ತೆ ಈ ವರ್ಷ ಮಗನ ಮದುವೆ ಮಾಡಿನಲ್ಲ ಮಾಡಂಗಿಲ್ಲ, ಅದಕ್ಕೆ ಹೋದ ವರ್ಷದ ಚಂದಾಗ ಜಾಕ್ ಮಾಡಿ ಇಟ್ಕೊಂತೀನಿ. ಶಾವಿಗೆ ಅಂತೂ ಹೊಸ್ತಿಟ್ಟಿನಿ ಬಿಡು. ಮತ್ತೀಗ ಇವು ಶಾಂಡ್ಗಿ ಸೊತಿ ಬೀಜ ಎಲ್ಲನೂ ಚಂದ ಹೊಂದಿಕ್ಕೆ ಇಟ್ಕೊಂಡ್ರೆ ಒಂದು ವರ್ಷದವರೆಗೂ ಜಾಗತಾವ. ಬೀಗರು ಬಿಜ್ರು ಮನೆಗೆ ಬರ್ತಾರ, ನೀನು ಚಂದಾಗ ಕಳಕಳ ಅಂತ ಒಣಸೋದು ಬಿಟ್ಟು ಹ್ಯಾಗ ಗುಂಪಿ ಮಾಡಿಟ್ಟಿ ನೋಡು. ಇಲ್ರಿ ಅವರ ಇಡಕತ್ತಿದ್ದೆ, ಯಾರ ಕರ್ದ್ರಂತ ಹೋದ್ನಾಳ್ರಿ. ಬರ್ರಿ ನಾ ಮಾಡ್ತೀನಿ ಅಂತ ಬರ್ರಿ. ಏನು ಮಾಡ್ತೀಯ ಎಲ್ಲ ಹೇಳ್ಬೇಕು, ಏನೇನು ಗೊತ್ತಿಲ್ಲ ನಿನಗಂತ್ರ. ಅವ್ವ ಬಾರವ್ವ, ನೀನಂತ್ರ ಮನ್ಯಾಗಿಂದ ಒಂದೇನು ಕೆಲಸ ಮಾಡಬೇಡ, ಕೆಲಸ ಬಕ್ಷಿ ಏನು ಮಾಡಬೇಡ. ನಾಳೆ ಕೊಟ್ಟ ಮನ್ಯಾಗ ನಮಗಿಡವಲ್ರ ಸಗಣಿನ. ಒಂದು ಅಡಿಗೆ ಬರೋದಿಲ್ಲ, ಒಂದು ಹಂಬ್ಲಿ ಬರೋದಿಲ್ಲ, ಒಂದು ಕೆಲಸ ಇಲ್ಲ, ಬಗ್ಸಿಲ್ಲ, ಇಟ ಗಣ 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 ತಿರುಗುವಂತೆ ಅಂತ ನಿಮ್ಮಪ್ಪ ನಿನ್ನ ಮದುವೆ ಮಾಡ್ಬೇಕಂತಂದು ಓಡಾಡಕತ್ತಾನ. ನೀನು ನಮ್ಗೆ ಹೆಸರು ಹೆಂಗೆ ಕೆಡ್ಸೋದಂತ ಓಡಾಡಿ ನೀನು. ಏನು ಯವ್ವ ನಿನ್ನ ಹತ್ರ ಏನೋ ಮಾತಾಡ್ಬೇಕಿತ್ತು ಬೇ, ಆಮೇಲೆ ಬೈವಂತೆ ಅಂತ ಒಂದಿಟ್ಟು ಏನು ಹೇಳ್ತೀನಿ ಅಂತ ಕೇಳ್ತೀಯನ? ಏನವ ಹೇಳು, ಏನು ಒಂದಿಟ್ಟಿತ್ತಂಗೆ ನೋಡ್ತೀಯನ ತಿರುಗಿ? ಏನ್ಲೇ ಯಾಕೆ ಏನಾತ? ಏನಾರು ತ್ರಾಸಾಕತ್ತಾನ? ಹೊಟ್ಟೆಕತ್ತಾನ? ಏನಾತ? ಯವ್ವ ಏನು ನುಯ್ಯಾಕತ್ತಿಲ್ಲ, ಏನು ತ್ರಾಸಾಕತ್ತಿಲ್ಲ. ನಿನ್ನ ಹತ್ರ ಏನೋ ವಿಷಯ ಮಾತಾಡಬೇಕಿತ್ತು. ನಾನು ನಿನಗೊಂದು ಏನೋ ವಿಷಯ ಹೇಳ್ತೀನಿ, ನೀನು ಬೈಯೋದು ಹೊಡೆಯೋದು ಮಾಡಬಾರ್ದು ನೋಡು. ಏನು ಹೊಡೆದಿದಿ, ಏನು ಮುರಿದಿ, ಏನು ಚೆಲ್ಲಿದಿ, ಏನು ಉಪ್ಪಿನಕಾಯಿ ಏನ್ರ ಹಾಕ್ಯಣಕ್ಕೆ ಹೋಗಿ ಹೊಡೆದ್ಬಿಟ್ಟೇನು? ಪೂರಾ ಇದನ್ನ ಹೊಡೆದೇನ, ಬರಣಿನ ಉಪ್ಪಿನಕಾಯಿ ಬರಣಿನ ಜಾಡಿನ ಹೊಡೆದೇನ? ಹೌದಿಲ್ಲ ಯವ್ವ? ನಾ ಹೇಳಕ್ಕಾರ ಕೊಡ್ತೀನಿ ಇಲ್ಲ. ಮತ್ತು ಹೊಡೆಯೋದು ಬಡಿಯೋದು ಮಾಡ್ಬೇಡ ಅಂತ ಹೇಳ್ತಿ ಅಂದ್ರೆ ಮತ್ತೆ ಇನ್ನೇನಿರುತ್ತೆ? ಅದ ಏನರ ಮಾಡಿ ಬಂದಿರ್ತಿ ಎಡವಟ್ಟು ಮೊದ್ಲ ನೀನು. ಯವ್ವ ನಾನೀಗ ಹೇಳೋ ವಿಷಯನ ನೀನು ಅಪ್ಪನ ಹತ್ರ ಹೇಳಿ ಒಪ್ಪಿಸ್ಬೇಕು ಬೇ. ಏನ್ಲಿ ಅದು ಒಪ್ಸೋದು? ಏನು ಮಾತಾಡಕತ್ತಿ ನೀನು? ಚಂದಾಗ ಹೇಳು. ಅದು 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 ಏನಂದ್ರೆ ನಾನು ಮಾವನ ಮದುವೆಗಕ್ಕೂ ಅಲ್ಲ. ಗೊತ್ತಾಯ್ತು, ಹೇಳ್ದಲ್ಲ ಮಾವನ ಮದುವೆಗಲ್ಲ ಅಂತಂದು. ನಾನು ನಿಮ್ಮಪ್ಪಗೆ ಹೇಳತ್ತಾಳ, ಅದರದ ಯೋಚನೆ ಬಿಟ್ಟಕ್ಕೆ ನಿಮ್ಮಪ್ಪಗೂ ನಿಮ್ಮ ಮಾವು ಕೊಡೋಕೆ ಇಷ್ಟ ಇಲ್ಲ. ಮತ್ತೀಗ ಅದನ್ನ ಏನು ಇನ್ನೊಮ್ಮೆ ಹೇಳೋದು? ನಾನೇನು ಬಲವಂತ ಮಾಡೋದಿಲ್ಲ ತಗೋ. ಒಲ್ಲೆ ಅಂದ್ರೆ ಒಲ್ಲೆ ಅಂದೆ. ಏನು ಮಾಡ್ತಿದ್ದಿ? ನಮ್ಮ ಪಾಲಕ್ಷನ ಮಗ ಕೈ ತೊಳ್ಕೊಂಡು ಮುಟ್ಬೇಕು. ಏನಮ್ಮ ಪಾಲಕ್ಷ ನಮ್ಮ ಅಣ್ಣನ ಮಗ ಸೋಣ ಒಲ್ಲೆ ಅಂತಿದ್ದಿ, ನಿನಗೆ ಗೊತ್ತಾಗೋದಿಲ್ಲ ಬಿಡ್ದಲ್ಲ. ಯವ್ವ ನಾನು ನಮ್ಮ ದಲ್ಲಾಳಿ ಅಂಗಡಿ ಕೆಲಸ ಮಾಡ್ತಾರಲ್ಲ, ಲೆಕ್ಕ ಬರೀತಾರಲ್ಲ, ಅವ್ರನ್ನ ಇಷ್ಟಪಡತ್ತೀನಿ. ಅವರು ನಾನು ಇಬ್ಬರು ಮದುವೆ ಆಗ್ಬೇಕಂತ ನಿರ್ಧಾರ ಮಾಡೀವಿ. ಏನು ಹೇಳಕತ್ತಿಲಿ? 4 ಮಂದಿ ಕೇಳಿಸ್ಕೊಂಡ್ರಂದ್ರೆ ಏನಂತಾರೆ? ನಡಿಯ ನಿನ್ನ ಕತ್ತಿ ಅಂತಕ್ಕೆ ನಡಿ, ಒಳಗೆ ಹೇಳ್ತೀನಿ ನಾನು ನಿನಗೆ. ನಡಿ ಮೊದ್ಲು. ಅವ್ವ ಯಾಕೆ ಹಂಗೆ ಬೈಯಾಕತ್ತಿ ನನಗೆ? ಮತ್ತೆ ಬೈಲಾರ್ದು ಇನ್ನೇನು ಮಾಡಲಿ ನಿನಗೆ? ಏನು ಮಾಡಲಿ ನಿನಗೆ ಬೈಲಾರ್ದ? ಇದಕ್ಕೇನು ಮುತ್ತ ಹಾಕೊಳ್ಳಿ? ಏನು ದೊಡ್ಡ ಅಗದ ಮಾಡೀನಿ ಅಂತಂದು ಅಂಗಳದಾಗ ನಿಂತ್ಕೊಂಡು ಹೇಳ್ತೀಯ? ನಿನ್ನ ನಾಚಿಗೇಡಿ, ಊರು ನಾಚಿಗೇಡಿ.